विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। वै नमो नमः। भवे भवे नाथे भवे भवस्तुना भवद्भवाय नमः। ओं वामदेवाय नमो ज्येष्ठाय नमो ज्येष्ठाय नमो रुद्राय नमः कालाय नमः कलविकरणाय नमो बलविकरणाय नमो बलाय नमो बलप्रमदनाय नमः सर्वभूतगणनाय नमः। माता पार्वती देवी पिता देवो महेश्वरः बांधव शिवभक्ताश्च स्वदेशो भुवनत्रयम्। ದಾವಣಗೆರೆ ಮಹಾನಗರದ ಅವರು ಚೇರ್ಕು ಒಂದು ಅಂಗವಾಗಿರುವಂತಹ ದೇವರಾಜ ಅರಸು ಬಡಾವಣೆಯಲ್ಲಿ ಸರಿಸುಮಾರು 30-35 ವರ್ಷಗಳಿಂದಲೂ ಕೂಡ 30 ವರ್ಷ ಆಯಿತು, 27 ವರ್ಷಗಳಿಂದಲೂ ಕೂಡ ನಿರಂತರವಾಗಿ ಈ ಭಾಗದ ನಗರದ ಧರ್ಮ ಜಿಜ್ಞಾಸು ಭಕ್ತ ಬಂಧುಗಳ ಆರಾಧ್ಯ ದೇವತೆಯಾಗಿ ಪ್ರಧಾನ ದೇವತೆಯಾಗಿ ನೆಲೆಗೊಂಡಿರುವಂತಹ ಅನ್ನಪೂರ್ಣೇಶ್ವರಿ ಮಾತೆಯ ಸನ್ನಿಧಾನದಲ್ಲಿ ಮಹಾಗಣಪತಿಯ ಸ್ಥಾಪನಾ ಪ್ರಾಣ ಪ್ರತಿಷ್ಠಾಪನಾ ಅಂಗವಾಗಿ ಅವರು ಚಿಕ್ಕಳು ನಡೆದಿರುವಂತಹ ಧಾರ್ಮಿಕ ಸಮಾರಂಭದ ಸಂದರ್ಭದಲ್ಲಿ ಸಮ್ಮಿಲನಗೊಂಡಿರ್ತಕ್ಕಂಥ ದೇವಸ್ಥಾನದ ಧರ್ಮದರ್ಶಿಗಳು, ಸಮಿತಿಯ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಹಿರಿಯ ನ್ಯಾಯವಾದಿಗಳು, ಆತ್ಮೀಯರು ಆದ ಗುರುಭಕ್ತಿ ಸಂಪನ್ನರು ಆದ ಶ್ರೀಯುತ ಪ್ರಕಾಶ್ ಪಾಟೀಲ್ ರವರೇ, ಉಪಾಧ್ಯಕ್ಷರಾಗಿ ಸಮಿತಿಯ ಯಾವತ್ತೂ ಸೇವಾ ಪಟುಗಳಾಗಿ ಟ್ರಸ್ಟಿಗಳಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿರತಕ್ಕಂಥ ಹಿರಿಯರು ಕೂಡ ಆಗಿರುವಂತಹ ಶ್ರೀಯುತ ನಾಗೇಂದ್ರ ಪ್ರಕಾಶರವರನ್ನೇ ಮನಗೊಂಡು ಸಮಿತಿ ಎಲ್ಲ ಪದಾಧಿಕಾರಿಗಳೇ, ಸೇವಕ ವರ್ಗದವರೇ, ಋತ್ವಿಜ ಬಳಗವೇ, ಸಜ್ಜನ ಭಕ್ತ ಬಂಧುಗಳೇ, ಯಾವತ್ತೂ ತನು ಮನ ಧನ ಶುದ್ಧ ಭಕ್ತಿಯನ್ನು ಕ್ರೋಢೀಕರಿಸಿ ಸೇವೆ ಸಲ್ಲಿಸಿ ನಡೆಯುವಂತಹ ದೇವಸ್ಥಾನದಲ್ಲಿ ನಡೆಯುವಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಅನವರತ ಶ್ರಮಿಸುತ್ತಿರುವಂತಹ ಎಲ್ಲ ಸೇವಾರ್ಥಿಗಳೇ, ತಾಯಂದರೆ, ಮಕ್ಕಳೇ, ಅನ್ನಪೂರ್ಣೇಶ್ವರಿಯ ಕಾರುಣ್ಯದ ಬೆಳಕಿನಲ್ಲಿ ಇಂದಿನ ದಿನ ಮಹಾಗಣಪತಿಯ ದೇವಸ್ಥಾನ, ಆ ಮಹಾಗಣಪತಿಯ ಶಿಲಾಮೂರ್ತಿ ಸ್ವಲ್ಪ ಶಿಥಿಲೆ ಆಗಿತ್ತು ಅಂತ ತಿಳ್ಕೊಂಡು, ಭಿನ್ನ ಆಗಿತ್ತು ಅಂತ ತಿಳ್ಕೊಂಡು ಅದನ್ನು ವಿಸರ್ಜಿಸಿ ಪುನಃ ಅದಕ್ಕೆ ಗಣಪತಿ ಮಹಾಮೂರ್ತಿಯನ್ನು ಸ್ಥಾಪಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಔಚಿತ್ಯವಾಗಿ ನಡೆಯುವಂಥ ಧಾರ್ಮಿಕ ಸಮಾರಂಭ ಇದಾಗಿದೆ. ಆ ನಿಮಿತ್ತವಾಗಿ ಗುರುಗಳನ್ನು ಭಿನ್ನಯಿಸಿಕೊಂಡು ಬರಮಾಡಿಕೊಂಡು ಈ ಮಹತ್ ಕಾರ್ಯವನ್ನು ನಡೆಸತಕ್ಕಂಥ ಸಮಿತಿಯವರಾಗಲಿ, ನೀವೆಲ್ಲ ಭಕ್ತ ಜಿಜ್ಞಾಸು ಭಕ್ತ ಬಂಧುಗಳಾಗಲಿ ಸಂಗಮಗೊಂಡಿದ್ದೀವಿ. ನಾವಾದರೂ 20-22 ವರ್ಷದಿಂದ ಬಂದಾಗ ಹಿಂದುಗಡೆ ಗರ್ಭಗುಡಿ, ಆ ಮುಂಭಾಗದ ಪ್ರಾಂಗಣ ಅಷ್ಟೇ ಇತ್ತು. ತದನಂತರ ಇವತ್ತು ನಾನು ಅಭಿವೃದ್ಧಿಯಾಗಿರ್ತಕ್ಕಂಥ ವಿಸ್ತಾರಗೊಂಡಿರ್ತಕ್ಕಂಥ ದೇವಸ್ಥಾನ ನೋಡಿದಾಗ ಮೂಲತಃ ಹೊರನಾಡ ಅನ್ನಪೂರ್ಣೇಶ್ವರ ದೇವಸ್ಥಾನ ಚಿತ್ರಣವೇ ಇಲ್ಲಿ
ಬಿಂಬ ಆಗಿದೆ ಅಂತಕ್ಕಂಥದ್ದು ಇಲ್ಲಿ ಭಾಸ ಆಗುತ್ತೆ. ಅಲ್ಲಿಂದ ಪ್ರಾರಂಭ ಮಾಡಿ ನಾವು ಗರ್ಭಗುಡಿ ಹೋಗೋದ್ರೊಳಗೆ प्रचोदयात् ॐ वैश्वानराय युग्मे लालीलाय धीमहि तन्नो अग्निः प्रचोदयात्। ತಾಯಿ ಮಾತಾ ಅನ್ನಪೂರ್ಣೇಶ್ವರಿ ಹಾಗೂ ವಿಘ್ನೇಶ್ವರ ಸ್ವಾಮಿಯ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಇವತ್ತು ವಿಘ್ನೇಶ್ವರ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಒಂದು ಸುದಿನ. ಇವತ್ತಿನ ದಿನ ಹಳೆಯ ವಿಗ್ರಹ ಸ್ವಲ್ಪ ಮುಕ್ಕಾದ ಕಾರಣಕ್ಕೆ ಅದನ್ನು ತೆಗೆದುಬಿಟ್ಟು ಇದನ್ನು ಪುನರ್ ಪ್ರತಿಷ್ಠಾಪನೆ ಮಾಡಿದ್ವಿ. ಈ ಪುನರ್ ಪ್ರತಿಷ್ಠಾಪನೆಗೆ ನಮ್ಮ ಓಂಕಾರ ಶಿವಾಚಾರ್ಯ ಗುರುಗಳು ಬಂದುಬಿಟ್ಟು ಇದನ್ನು ಒಂದು ನೆರವೇರಿಸ್ಕೊಟ್ಟು ಹೋಗಿದ್ದಾರೆ. ಇದೊಂದು ಒಳ್ಳೆಯ ಸುದಿನ ಅಂತ ನಾನಾದರೂ ಭಾವಿಸ್ತೇನೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಭಕ್ತಾದಿಗಳು, ಸೇವಾಕರ್ತರುಗಳು ಎಲ್ಲರೂ ಬಂದುಬಿಟ್ಟು ಆ ಒಂದು ವಿನಾಯಕನ ಆಶೀರ್ವಾದಕ್ಕೆ, ಕೃಪಾಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳ್ತೀನಿ. ಜೈ ಮಾತಾ ಅನ್ನಪೂರ್ಣೇಶ್ವರಿ.